ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಸಾದ್ ಕಾರ್ಮಾರ್. ಫ್ರೆಂಡ್ಸ್, ಇವತ್ತು ನೀವು ನೋಡ್ಬೋದು ಈ ಒಂದು ಏರಿಯಾ ಎಲ್ಲಿ ಅಂತ ನಿಮಗೆ ಗೊತ್ತಿದೆ, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಈಗ ನಾನು ಹೇಳ್ತೇನೆ ನೋಡಿ. ಈ ಒಂದು ಏರಿಯಾ ಮುಂಡೋಡು ಸೈಡ್ ಆಗಿರ್ತದೆ. ಓಕೆ, ನೀವು ನೋಡ್ಬೋದು ವಿಂಟೇಜ್ ಆ ಒಂದು ಜಾಗ, ಆ ಒಂದು ಮನೆಗಳು ನೀವು ನೋಡ್ಬೋದು. ಏನು ವಿಲ್ಲಾ ಥರ ಇರುವಂತಹ ಒಂದು ಮನೆಗಳೆಲ್ಲ ನೀವು ನೋಡ್ಬೋದು. ಓಕೆ, ಮುಂಡೋಡಲ್ಲಿ ಇರುವಂಥದ್ದು, ನಾವು ವಿಂಟೇಜ್ ಹತ್ತಿರನೇ ಇರುವಂಥದ್ದು. ಓಕೆ, ಸೊ ಮುಂಡೋಡಲ್ಲಿ ತುಂಬಾ ವಿಂಟೇಜ್ ಹತ್ತಿರ ಫುಲ್ಲು ಬೆಳವಣಿಗೆ ಆಗಿರುವಂಥವು ನೋಡ್ಬೋದು. ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಉಂಟು ಏರಿಯಾ ಕೂಡ. ಓಕೆ, ಅಲ್ಲಿ ನೋಡ್ಬೋದು ಹೊಸದಾಗಿ ನಿರ್ಮಾಣವಾಗುವಂತಹ ಒಂದು ಬಿಲ್ಡಿಂಗ್ ಕೂಡ ಇದೆ. ಅದು ಏನು ಅಲ್ಲಿ ಏನು ಆಗುವಂಥದ್ದು ಅಂತ ಇನ್ನೂ ಗೊತ್ತಿಲ್ಲ. ಇಲ್ಲೇ ಪಕ್ಕದಲ್ಲಿ ನಮ್ಮ ಗಿಡ್ಡನ ಒಂದು ಸ್ಥಳ ಕೂಡ ಇರುವಂಥದ್ದು. ಓಕೆ ಗೈಸ್, ಇನ್ನು ನಮಗೆ ಸೀದಾ ಅಂಗಡಿ ಮಗರು ಹೋಗ್ಲಿಕ್ಕೆ ಉಂಟು. ಅಲ್ಲಿ ವಾಟರ್ ಟ್ಯಾಂಕ್ ಸರ್ವಿಸ್ ಉಂಟು. ಹಾಗೆ ನೇರ ಇನ್ನು ಅಲ್ಲಿಗೆ ಬಿಡುವಂಥದ್ದು. ಇವಾಗ ನಾವು ಸೀತಂಗೋಳಿಗೆ ತಲುಪಿದ್ದೇವೆ. ಮೋಡ ಕೂಡ ಹಾಕಿರುವಂಥ ನೀವು ನೋಡ್ಬೋದು. ಇನ್ನು ಮಳೆ ಕೂಡ ಬರುವಂತಹ ಚಾನ್ಸಸ್ ತುಂಬ ಇದೆ ಗೈಸ್. ಓಕೆ, ನೋಡ್ಬೋದು ಮೋಡ ಹಾಕಿ ಉಂಟು. ಟ್ರಾಫಿಕ್ ಕೂಡ ಉಂಟು ಅಷ್ಟೇ. ಓಕೆ, ಜಂಕ್ಷನ್ ಅಲ್ವಾ, ಹಾಗಾಗಿ ಮಳೆ ಯಾವಾಗ ಬೇಕಿದ್ರೂ ಬರ್ಬೋದು. ಹಾಗೆ ಗೈಸ್, ನಾವು ಕೊನೆಗೆ ಸೈಟಿಗೆ ತಲುಪಿ ಮೇಲೆ ಸ್ಲ್ಯಾಪಿನ ಮೇಲೆ ಬಂದು ನಿಂತಿದ್ದೇವೆ. ಓಕೆ, ನೋಡ್ಬೋದು ಫುಲ್ ಸೆಟ್ ಮಾಡಿ ಕೂಡ ಆಯಿತು ನಮಗೆ. ಆಯಿತಾ, ಫುಲ್ಲು ನಿಮಗೆ ಕ್ಲಿಯರಾಗಿ ತೋರಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ನೋಡಿ, ಆ ಸೈಡಲ್ಲಿರುವಂಥ ಒಂದು ಟ್ಯಾಂಕಿಯಿಂದ ನಾವು ನೀರಿಗೆ ಸಪ್ಲೈ ತೆಗೆಯುವಂಥದ್ದು ಈ ಒಂದು ಟ್ಯಾಂಕ್ ಕ್ಲೀನ್ ಮಾಡಲಿಕ್ಕೆ. ನೋಡಿ, ನಮ್ಮ ಗಿಡ್ಡ ಇಲ್ಲಿ ಚೆನ್ನಾಗಿ ತಿಕ್ಕಿ ತೊಳಿತಾ ಇದ್ದೇನೆ ನೋಡಿ. ಫುಲ್ಲು ಕತ್ತಲೆ ಗೈಸ್. ಓಕೆ, ಫ್ಲೋರೆಲ್ಲ ಫುಲ್ಲು ಜಾರ್ತಾ ಉಂಟು. ಫುಲ್ ಪಾಮಜಿರದಾಗೆ ಆಗಿದೆ. ಓಕೆ, ಜಾರ್ತಾ ಉಂಟು ಫ್ಲೋರೆಲ್ಲ. ಓಕೆ, ನೋಡ್ಬೋದು ನಮ್ಮ ಗಿಡ್ಡ ಇಲ್ಲಿ ತಿಕ್ಕಿದ್ದಾನೆ. ಓಕೆ, ನಮ್ಮ ಕ್ಯಾಮರಾವನ್ನು ನೋಡಿದ್ದಾನೆ, ಹಾಗಾಗಿ ಇನ್ನು ಜೋರಾಗಿ ತಿಕ್ಕಲಿಕ್ಕೆ ಉಂಟು. ನೋಡಿ 80ರಲ್ಲಿ ತಿಕ್ಕಿತಾ ಇದ್ದಾನೆ ನಮ್ಮ ಗಿಡ್ಡ. ತಿಕ್ಕೋ ಸ್ಪೀಡು ನೋಡಿ. ಹಾಗೆ ಗೈಸ್, ಮಧ್ಯಾಹ್ನ 2 ಗಂಟೆಗೆ ನಾವು ಹೋಟೆಲಿಗೆ ಬಂದು ತಲುಪಿದ್ದೇವೆ. ಆಯಿತಾ, ಹೋಟೆಲಲ್ಲಿ ನೋಡಿ ಗಿಡ್ಡ ಇಡ್ಲಿ ತಿಂತಾ ಇದ್ದಾನೆ. ನಾನೇನೋ ಒಂದು ಐಟಮನ್ನು ಕೂಡ ಆರ್ಡ್ರ್ ಮಾಡಿದ್ದೇನೆ. ನೋಡಿ ಗೈಸ್, ಈಗ ಬರ್ತದೆ. ಓಕೆ, ಮಧ್ಯಾಹ್ನದ ಹೊತ್ತಲ್ಲಿ ಊಟ ಬೇಡ ಅಂತ ಹೇಳಿ ಏನೋ ತಿಂಡಿ ಎಲ್ಲ ತಿಂತಾ ಇರುವಂಥದ್ದು ನಾವು. ಓಕೆ, ಹಾಗೆ ಗೈಸ್, ಹೋಟೆಲಿಗೆ ಹೋಗಿ ಬರುವಾಗ ಜೋರಾಗಿ ಮಳೆ ಗೈಸ್. ಒಂದು ಅಂಗಡಿಯಲ್ಲಿ ನಾವು ಬಂದು ನಿಂತಿದ್ದೇವೆ, ಅಂಗಡಿ ಮುಗರಲ್ಲಿ. ಜೋರಾಗಿ ಮಳೆ ಅಂದರೆ ಜೋರಾಗಿ ಮಳೆ ಬರ್ತಾ ಉಂಟು ಗೈಸ್. ರಾಷ್ಟ್ರೀಯ ಕ್ಷಣಾರ್ಥದಲ್ಲಿ ನಮ್ಮ ಕೆಲಸ ಶುರು ಆಗ್ತದೆ ಊಟ ಮಾಡಿ ಬಂದ ನಂತರ. ನೋಡಿ, ಈ ಒಂದು ಟ್ಯಾಂಕ್ ಕ್ಲೀನ್ ಮಾಡಿ ಆಗಿದೆ. ಇನ್ನು ನೋಡಿ, ಇಲ್ಲೊಂದು ಟ್ಯಾಂಕ್ ಬಾಕಿ ಉಂಟು. ನೋಡಿ, ಈ ಒಂದು ಟ್ಯಾಂಕ್ ಕ್ಲೀನ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ನೋಡಿ, ಗಣೇಶರು ಈಗ ಇಳಿತಾರೆ ಟ್ಯಾಂಕ್ ಒಳಗೆ. ಆಯಿತು. ती ब्लॉक केला का बघ. ನೋಡಿ ಗೈಸ್, ತುಂಬ ಎತ್ತರದಲ್ಲಿದ್ದೇವೆ ನಾವು. ಓಕೆ, ನೋಡ್ತಾ ಇದ್ದೀರಲ್ಲ ಗೈಸ್.
ಹಾಗೆ ಆ ಕೆಳಗಿರುವಂತಹ ಟ್ಯಾಂಕ್ ಕೂಡ ನಮಗೆ ಕ್ಲೀನ್ ಮಾಡಿ ಆಗಿದೆ. ಇಲ್ಲಿ ಗಿಡ್ಡ ನೋಡಿ ಮುಚ್ಚಳವನ್ನು ಅದರ ಒಂದು ಮುಚ್ಚಳ ಕ್ಲೀನ್ ಮಾಡ್ತಾ ಇದ್ದೇನೆ. ಸೊ ನಾನು ನಿಮಗೆ ತೋರಿಸ್ತೇನೆ ಟ್ಯಾಂಕಿಯ ಒಳಗೆ ನೋಡಿ ಈ ರೀತಿನಲ್ಲಿದೆ ಗೈಸ್. ಓಕೆ, ಸೊ ಮತ್ತು ಸೈಡಿಗೆ ನೋಡ್ಬೋದು ಸ್ವಲ್ಪ ಕಪ್ಪು ಕಪ್ಪು ಥರ ಕಾಣ್ತಾ ಉಂಟು. ಅದು ಫುಲ್ಲು ಹಾರ್ಡ್ ವಾಟರ್ ಆಗಿರ್ತದೆ ಗೈಸ್. ಓಕೆ, ಅದು ಅಷ್ಟು ಬೇಗ ಸುಲಭವಾಗಿ ಹೋಗೋದು ಕೂಡ ಇಲ್ಲ. ಅದಕ್ಕೆ ಬೇರೆ ಏನಾದರೂ ಕೆಮಿಕಲ್ ಏನಾದರೂ ಯೂಸ್ ಮಾಡಬೇಕಷ್ಟು. ನಾವು ಇಲ್ಲಿ ನ್ಯಾಚುರಲ್ ಆಗಿ ನಾವು ಕ್ಲೀನ್ ಮಾಡುವ ಕಾರಣ ಸೊ ಈ ರೀತಿಯಲ್ಲಿ ಕ್ಲೀನ್ ಆಗುವಂಥದ್ದು ಗೈಸ್. ಓಕೆ, ಹಾಗೆ ಫ್ರೆಂಡ್ಸ್ ನೀವು ನೋಡ್ಬೋದು ಸೋಲಾರ್ ಪ್ಯಾನಲನ್ನು ನಾವು ಇಲ್ಲಿ ಕ್ಲೀನ್ ಮಾಡಿ ಕೊಟ್ಟಿದ್ದೇವೆ ಚೆನ್ನಾಗಿ. ಅಷ್ಟು ನೋಡ್ಬೋದು ನೀವು ಇಲ್ಲಿ ವಾಟರ್ ಟ್ಯಾಂಕ್ ಕ್ಲೀನಿಂಗ್ ಸರ್ವಿಸ್ ಈಗ ಮುಗ್ದಿದ್ದಾಯ್ತಾ. ವಿನಮ್ರವಾಗಿ ನೆನೆಸಿಕೊಳ್ತಾ ಇದ್ದೇವೆ. ಫುಲ್ಲು ಈಗ ಪ್ಯಾಕಿಂಗ್ ಕಾರ್ಯಕ್ರಮ ನಡೀತಾ ಇದೆ.